ಜೀವನದಲ್ಲಿ ನಾವು ಅನ್ಕೊಂಡಿದ್ದಾಗಿಲ್ಲ ಅಂದರೆ ನಾವು ಸೋತಂಗ ನಮ್ಮ ಕೈಲಿ ಏನೂ ಆಗಲ್ಲ ಅಂತನ ನೋವೇ ಸೋಲು ಒಪ್ಕೊಳ್ಳಲ್ಲ. ಸಾಯ ತನಕನೂ ಗೆಲ್ಲೋದಕ್ಕೆ ಹೋರಾಡೋದನ್ನ ಬಿಡಬಾರ್ದು. ಆಗಿದ್ದಾಗ್ಲಿ ಪ್ರಯತ್ನ ಮಾಡ್ರಿ, ಒಂದಿನ ಆಗೇ ಆಗತ್ತೆ. ಜೀವನದಲ್ಲಿ ಸಾಲು ಸಾಲು ನೋವುಗಳು ಬರಲಿ ಪರವಾಗಿಲ್ಲ, ಸಾಲು ಸಾಲು ಸೋಲುಗಳು ಬರಲಿ, ಅವಮಾನಗಳು ಆಗಬೇಕು, ಹತಾಶೆನ ಅನುಭವಿಸ್ಬೇಕು ನಾವು. ಇವೆಲ್ಲ ಆದಾಗಲೇ ಮುಂದೊಂದು ದಿನ ಈ ರೀತಿ ಸಕ್ಸಸ್ ಸಿಗೋದು. ಇದು ನಿಜ ಅನಿಸಿದರೆ ಕಮೆಂಟ್ ಹಾಕ್ರಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಮುಖ್ಯವಾದ ವಿಚಾರ, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ಅಂದರೆ, ನೈಟ್ ಯಾಕೆ ಕಡಿಮೆ ಊಟ ಮಾಡಬೇಕು, ಕಡಿಮೆ ಊಟ ಮಾಡೋದ್ರಿಂದ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನನ್ನ 25 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 23ನೇ ದಿನ. 23 ಡೇಸ್ ಕಂಪ್ಲೀಟ್ ಆಯಿತು. ನಮ್ಮ ವೆಯ್ಟ್ ಎಷ್ಟಿದೆ ಹೇಗಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆಯೇ ನಿಮ್ಮ ವೆಯ್ಟ್ ಆಲ್ಮೋಸ್ಟ್ 2.5 kg ಕಡಿಮೆ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಡಯಟ್ನ ಬ್ರೇಕ್ ಮಾಡಿರೋರಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅವರು ಆಲ್ಮೋಸ್ಟ್ 1.5 kg ಹತ್ತತ್ರ 2 kg ಅಂತೂ ಕಡಿಮೆ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ನನ್ನ ವಿಡಿಯೋಸ್ನ ನೋಡ್ತಾ ಇರೋರು, ಫಾಲೋ ಮಾಡ್ತಾ ಇರೋವಂಥವ್ರು, ನನ್ನ ಮೋಟಿವೇಶನ್ ಥಾಟ್ಸ್ನ ಕೇಳ್ತಾ ಇರೋವಂಥವ್ರು ನನ್ನ ವೆಯ್ಟ್ ಲಾಸ್ ಚಾಲೆಂಜನ್ನು ಸೀರಿಯಸ್ ಆಗಿ ತೊಗೊಂಡು ನೀವು ನಿಜವಾಗ್ಲೂ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಆಲ್ಮೋಸ್ಟ್ ನಿಮ್ಮ ವೆಯ್ಟು 2ರಿಂದ 2.5 kg ಕಡಿಮೆ ಆಗಿರಲೇಬೇಕು. ಹಾಗೆ ಆಗಿರುತ್ತೆ. ಆ ರೀತಿ ಯಾರಿಗೆಲ್ಲ ಕಡಿಮೆ ಆಗಿದೆ 2 kg, ಆಲ್ಮೋಸ್ಟ್ 1.5 kgಯಿಂದ 2 kg 2.5 kg ಯಾರು ಕಡಿಮೆ ಮಾಡ್ಕೊಂಡಿದ್ದೀರಾ ಅವರು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಜನ ಅಪ್ಡೇಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ಸೀರಿಯಸ್ಸಾಗಿ ತೊಗೊಂಡು ಮಾಡ್ತಾ ಇದ್ದೀರಾ ಅಂದರೆ ಅಷ್ಟೇ ಖುಷಿ ಆಗುತ್ತೆ. ಅಂತೆ ಕಡಿಮೆ ನಾನು ವೆಯ್ಟ್ ಲಾಸ್ ಮಾಡಿರೋದೇ ಕಡಿಮೆ. ಒಬ್ಬೊಬ್ಬರು ನನಗಿಂತ ಜಾಸ್ತಿನೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ನಿಜ, ಅದನ್ನು ನೋಡಿ ಖುಷಿ ಅನ್ನಿಸ್ತು. ಅಷ್ಟು ಸೀರಿಯಸ್ಸಾಗಿ ತೊಗೊಂಡು ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ಇಷ್ಟು ಡಿಸಿಪ್ಲಿನಾಗಿ ಮಾಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ನಿಮಗೆ ನಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಖುಷಿ ಆಗುತ್ತೆ. ಹೆಲ್ತಿ ಜೀವನನ, ಹೆಲ್ತಿ ಲೈಫ್ ಸ್ಟೈಲ್ನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಇದಕ್ಕಿಂತ ಇನ್ನೇನು ಬೇಕಲ್ವಾ. ಮನುಷ್ಯಂಗೆ ಇವತ್ತಿನ ಕಾಲದಲ್ಲಿ ಎಷ್ಟು ದುಡ್ಡಿದ್ರು ಅದು ಬರಲ್ಲ. ಮೇನ್ ಬೇಕಾಗಿರೋದು ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ. ನಾವು ಚೆನ್ನಾಗಿರಬೇಕು. ನಾವು ಆರೋಗ್ಯವಾಗಿದ್ದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಹೇಳೋದಷ್ಟೇ, ಆರೋಗ್ಯವಾಗಿರಿ. ಆರೋಗ್ಯವಾಗಿರೋದನ್ನೇ ತಿನ್ನಿ, ಆರೋಗ್ಯವಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇದು 25 ಡೇಸ್ ಮಾತ್ರ ತಗೋಬಿಡಿ ಪ್ಲೀಸ್. ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. 25 ಡೇಸ್ ಚಾಲೆಂಜ್ ಅಂತ ನಾನು ಹಾಕಿದ್ದೀನಿ, ಬಟ್ ಇದನ್ನು 25 ಡೇಸ್ ತೊಗೊಂಡು ಬಿಟ್ಬಿಡ್ಬೇಡಿ. ಇದನ್ನು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು ಫಾಲೋ ಮಾಡಿ ನೋಡಿ. ಆಮೇಲೆ ನಿಮಗೆ ಅನಿಸುತ್ತೆ ನೀವು ಯಾವುದೇ ರೀತಿ ಬೇರೆ ಲೈಫ್ ಸ್ಟೈಲ್ಗೆ ಹೋಗೋದೇ ಇಲ್ಲ. ಇದೇ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ ಈಗ ಹೇಗಿದೆ ಹೆಲ್ತಿ ಲೈಫ್ ಸ್ಟೈಲ್, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ. ನಿಜವಾಗ್ಲೂ ಬೇರೆ ಲೈಫ್ ಸ್ಟೈಲ್ ನೀವು ಇಷ್ಟನೇ ಪಡಲ್ಲ ಅಂದರೆ ಜಂಕ್ ಫುಡ್, ಅತಿಯಾಗಿ ಜಂಕ್ ಫುಡ್ ತಿನ್ನೋದು, ಅತಿಯಾಗಿ ಹೊಟ್ಟೆ ಬಿರಿ ಊಟ ತಿನ್ನೋದು, ಆಮೇಲೆ ಬರೀ ಕಾರ್ಬ್ಸ್ನೇ, ಅನ್ನ ಸಾಂಬಾರನ್ನೇ ಬರೀ ತಗೊಳ್ಳೋದು, ಈ ರೀತಿ ಮಾಡಲ್ಲ. ಜೊತೆಗೆ ಸಲಾಡ್ಸು, ತರಕಾರಿ, ವೆಜಿಟೇಬಲ್ಸು, ಹಣ್ಣು ಈ ರೀತಿ ಆ್ಯಡ್ ಮಾಡಿಕೊಂಡು ಜೊತೆಗೆ ಊಟನ ತಿನ್ಕೋತೀರಾ. ಅದು ನಿಮ್ಮ ಲೈಫ್ ಸ್ಟೈಲಲ್ಲಿ ಲೈಫ್ ಲಾಂಗ್ ಆ್ಯಡ್ ಆಗುತ್ತೆ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಮಾಡ್ತಾ ಇದ್ದೀವಿ ಸರಿ, ಒಂದೇ ಸಲ ಯಾರನ್ನು ಕಂಟ್ರೋಲಾಗಿ ಒಂದೇ ಸಲ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬರು ಕಮೆಂಟ್ ಹಾಕಿದ್ದೀರಾ, ಬೆಲ್ಲ ಹಾಕ್ಕೊಂಡು ಟೀನ ಯೂಸ್ ಮಾಡ್ಬೋದಾ, ಕಾಫಿನ ಕುಡಿಬೋದಾ ಸಿಸ್ಟರ್, ಶುಗರ್ ಎಷ್ಟು ಹಾಕಬೇಕು ಸಿಸ್ಟರ್ ಅಂತ. ನಿಜ ಹೇಳ, ಒಂದೇ ಸಲ ಕಟ್ ಮಾಡೋಕ್ಕೆ ಯಾವುದೂ ಆಗಲ್ಲ. ನೀವೇನೋ ಒಂದು ತಿಂತಾ ಇದ್ದೀರಾ, ಅದಕ್ಕೆ ಅಡಿಟ್ ಆಗಿದ್ದೀರೋ. ಒಬ್ಬರಿಗೆ ಚಾಕ್ಲೇಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇರುತ್ತೆ, ಅವ್ರು ಸಡನ್ನ ಬಿಡಿ ಅಂದರೆ ಬಿಡೋಕ್ಕಾಗಲ್ಲ. ಟೀ ಕಾಫಿ ಹುಚ್ಚಿರುತ್ತೆ ಒಬ್ಬರಿಗೆ, ಅದನ್ನು ಬಿಡಿ ಅಂದರೂ ಬಿಡೋಕ್ಕಾಗಲ್ಲ. ಇನ್ಕ್ಲೂಡ್ ಮೀ, ನನಗೂ ಅಷ್ಟೇ. ಕಾಫಿ ತುಂಬಾ ಇಷ್ಟ ನನಗೆ. ತಿಂಡಿ ಆದಮೇಲೆ ಕಾಫಿ ಕುಡಿಲೇಬೇಕು, ಕುಡಿಲಿಲ್ಲ ಅಂದರೆ ಆಗಲ್ಲ. ಬಟ್ ನಾನು ಬಿಡೋಕ್ಕೂ ಆಗಲ್ಲ. ಎಷ್ಟು ಅಂದರೆ ಶುಗರ್ ಹಾಕ್ಕೊಂಡು ಜಾಸ್ತಿ ಕುಡಿತಾ ಇದ್ದೆ. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಕಾಫಿ ಪೌಡರ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡು ಸ್ಟ್ರಾಂಗಾಗಿ ಕುಡಿತಾ ಇದ್ದೀನಿ. ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಆಮೇಲೆ ತಿಂಡಿ ತಿಂದು ಕಾಫಿ ಕುಡಿದ ಮೇಲೇ ನನಗೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅನ್ನೋದು ನನ್ನ ಮೈಂಡಿಗೆ ಬರುತ್ತೆ. ಅಲ್ಲಿವರೆಗೂ ಒಂಥರ ಸೋಮಾರಿತನ, ಅಯ್ಯೋ ಯಾರು ಮಾಡ್ತಾರೆ ಬಿಡು, ಯಾವಾಗಲೂ ಇದೇ ಕೆಲಸ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಒಂದು ಕಾಫಿ ಕುಡಿದ ತಕ್ಷಣ ಒಂಥರ ಮೈಂಡ್ ಆ್ಯಕ್ಟಿವ್ ಆದಂಗೆ ಆಗುತ್ತೆ. ಅದೇನು ನನಗೂ ಗೊತ್ತಿಲ್ಲ, ರೀಸನ್ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಈ ರೀತಿ ನನ್ನ ಲೈಫಲ್ಲಿ ನಾನು ಮಾಡೋದು ಹೀಗೇ. ಆದರೆ ನಾನೀಗ ಯಾವ ಸ್ಥಿತಿ ಬಂದಿದ್ದೀನಿ ಅಂದರೆ, ಶುಗರ್ನ ಈ ಮೊದಲು ಅರ್ಧ ಸ್ಪೂನ್ ಯೂಸ್ ಮಾಡ್ತಿದ್ದವಳು ಇವಾಗ 1/4 ಸ್ಪೂನು ಯೂಸ್ ಮಾಡಲ್ಲ, ಅದಕ್ಕೂ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಒಂದೇ ಸಲ ಬಿಡೋಕ್ಕೆ ಹೋಗ್ಬೇಡಿ, ಯಾವುದನ್ನೇ ಆದರೂ ಅಷ್ಟೇ. ಈಗ ಚಾಕ್ಲೇಟ್ ತಿಂತಿದ್ದೀರಾ ಅಂದರೆ ಸ್ವಲ್ಪ ತಿನ್ನಿ, ಒಂದೇ ಸಲ ಯಾರೂ ಬಿಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ತಿನ್ನಿ. ಏಕೆಂದರೆ ಸಡನ್ನಾಗಿ ಬಿಟ್ಟರೆ ಏನಾಗುತ್ತೆ ಅನ್ನೋದೊಂದು ರೀಸನ್ ಹೇಳ್ಬಿಡ್ತೀನಿ. ಸಡನ್ನಾಗಿ ಬಿಡೋದ್ರಿಂದ ಇನ್ನೂ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇನ್ನೂ ತಿನ್ನಬೇಕು ಅಂತಲೇ ಆಸೆ ಹುಟ್ಟುತ್ತೆ. ಆ ಆಸೆ ತೃಪ್ತಿ ಆಗಬೇಕು ಅಂದರೆ ಸ್ವಲ್ಪ ತಿನ್ಬಿಡಬೇಕು. ಆಗ ಇಷ್ಟು ತಿಂದೆ ಅಲ್ವಾ, ಸಾಕು ಬಿಡು ಇವತ್ತಿಗಿಷ್ಟು, ಅದು ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದೇ ಸಲ ಯಾವುದನ್ನು ಬಿಡೋಕ್ಕಾಗಲ್ಲ ಕಣ್ರಿ. ಆ ಥರ ಬಿಟ್ಬಿಟ್ರೆ ನಿಜವಾಗ್ಲೂ ಡಿಪ್ರೆಷನ್ಗೆ ಹೊಂಟೋಗ್ಬಿಡ್ತೀವಿ ನಾವು. ನಿಜವಾಗ್ಲೂ ಆ ಥರ ಯಾರು ಬಿಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ತಿನ್ನಿ. ತಿಂತಾ ಕಂಟ್ರೋಲ್ ಮಾಡ್ಕೊಂಬನ್ನಿ. ಒಂದು 3 ಮಂತ್ಸ್ 6 ಮಂತಲ್ಲಿ ಫುಲ್ ಬಿಟ್ಬಿಡ್ತೀರಾ ನೀವು. ಆ ರೀತಿ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಸೆಟ್ಟೇ ಹೇಳುತ್ತೆ ಇದು ಬೇಡ, ಇದು ತೆಗೆದು ಎಸಿ ಅಂತ.
ನಿಜವಾಗ್ಲೂ ಅನ್‌ಹೆಲ್ದಿ ಫುಡ್ ಬೇಡ ಇದು. ಮನಸ್ಸು ಬರಲ್ಲ ಆ ಕಡೆ ತಿನ್ನಬೇಕು ಅಂತ ಅಲ್ಲ, ತಿರುಗಿ ನೋಡೋಕ್ಕೂ ಮನಸ್ಸು ಬರಲ್ಲ. ಆ ರೀತಿ ನಮ್ಮ ಮೈಂಡ್‌ಸೆಟ್ ಅಲ್ಲಿಗೆ ಫಿಕ್ಸ್ ಆಗಿರುತ್ತೆ. ಯಾಕೆಂದರೆ ಹೆಲ್ತಿ ಲೈಫ್ ಸ್ಟೈಲ್‌ನ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗೋದ್ರಿಂದ ಈ ರೀತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂದು ಇನ್ನು 2 ಡೇಸ್ ಅಷ್ಟೇ. ಇದಾಗ್ತಿದ್ದಾಗೆ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾಪ್ ಆಗುತ್ತೆ. ಬಟ್ ನಾನು ಹೇಳೋದು ಒಂದು ರಿಕ್ವೆಸ್ಟು ಅಂದರೆ ನೀವು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್‌ನ ನೀವಿನ್ನೂ ಕಂಟಿನ್ಯೂ ಮಾಡ್ತಾ ಹೋಗಿ. ಇನ್ನು 3 ಮಂತ್ಸ್ವರೆಗೂ ಕಂಟಿನ್ಯೂ ಮಾಡಿ. ಜಾಸ್ತಿ ದಿನ ನಾನು ಕೇಳ್ಕೊಳ್ಳಲ್ಲ. ಬರೀ 3 ತಿಂಗಳು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿ ಬದಲಾಗುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ. ಹೌದು ಸಿಸ್ಟರ್, ನನ್ನ ಲೈಫ್ ಸ್ಟೈಲ್ ಇಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆಯೇ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅವರು ನನಗೆ ಕಮೆಂಟ್ ಹಾಕಿ, ಇಷ್ಟು ಕಡಿಮೆ ಆಗಿದೆ ಸಿಸ್ಟರ್ ಅಂತ. ನಿಜ, ನಾನೊಂದು ಈ ವಿಡಿಯೋ ಮಾಡಿದ್ದಕ್ಕೆ ಖುಷಿ ಆಗುತ್ತೆ ನನಗೆ. ಈ ಥರ ಹೆಲ್ಪ್ಫುಲ್ ವಿಡಿಯೋನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಆಮೇಲೆ ನಾನು ಯಾವುದೇ ಹೆವಿ ಖರ್ಚಾಕಿ ಎಲ್ಲ ಬೇರೆ ಬೇರೆ ಫುಡ್ಡೇ ಬೇಕು ನಿಮಗೆ, ಪನ್ನೀರ್ ಯೂಸ್ ಮಾಡಿ, ಚಿಕನ್ ಮಟನ್ ಯೂಸ್ ಮಾಡಿ, ಫಿಶ್ ಯೂಸ್ ಮಾಡಿ, ಹಾಗೆಯೇ ಇದೇ ಆಯಿಲ್ನ ಯೂಸ್ ಮಾಡಿ, ಇದನ್ನೇ ತಿನ್ನಿ, ತರಕಾರಿ ಇದನ್ನೇ ಯೂಸ್ ಮಾಡಿ, ಯಾವುದನ್ನು ನಾನು ಹೇಳಿಲ್ಲ ಅಲ್ವಾ. ಏನಿದೆ ಮನೇಲಿ ನಿಮಗೆ ನೋಡ್ತಾ ಇರ್ಬೋದು ನನ್ನ ವೀಡಿಯೋಸಲ್ಲಿ ಎಷ್ಟು ಸಲ ದೋಸೆ ರಿಪೀಟ್ ಆಗಿದೆ ನಮ್ಮ ಮನೆ ತಿಂಡಿಯಲ್ಲಿ, ಎಷ್ಟು ಸಲ ರೊಟ್ಟಿ ರಿಪೀಟ್ ಮಾಡಿದ್ದೀನಿ, ಎಷ್ಟು ಸಲ ಚಿತ್ರಾನ್ನ ಮಾಡಿದ್ದೀನಿ, ಹಾಗೆಯೇ ಎಷ್ಟು ಸಲ ಸಾಂಬಾರು ಅದೇ ಸಾಂಬಾರನ್ನ ತೋರಿಸಿದ್ದೀನಿ, ಮಸಪ್ಪು ಸೊಪ್ಪು ಉಪ್ಸಾಂಬಾರುಗಳು ಅವು ಇವು ಅಂತ. ಅಷ್ಟೇ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಏನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಬಂದಿದ್ದೀನಿ. ನನ್ನ ವಿಡಿಯೋದಿಂದ ನಿಮ್ಮನ್ನು ನೋಡ್ತಾ ಇರೋಂಥ ನನ್ನ ವ್ಯೂವರ್ಸ್ನ, ನನ್ನ ಸಬ್ಸ್ಕ್ರೈಬರ್ಸ್ನ ಇಂಪ್ರೆಸ್ ಮಾಡಬೇಕು, ಅವ್ರು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಯಾವುದೇ ರೀತಿ ವೆರೈಟಿ ಆಫ್ ಫುಡ್ನ ತೋರಿಸೇ ಇಲ್ಲ. ಕ್ಯಾಸುವಲ್ ಆಗಿ ಮಾಮೂಲಿಯಂತೆ ಎಲ್ಲರ ಮನೇಲೂ ಯಾವ ರೀತಿ ನೀವು ತಿಂತೀರಾ ಅದೇ ರೀತಿ ನನ್ನ ಮನೇಲಿ ನಾನು ಏನು ತಿಂತೀನಿ ಅದನ್ನು ನಾನು ತೋರಿಸ್ಕೊಂಡು ಬಂದಿದ್ದೀನಿ ವೀಡಿಯೋಸಲ್ಲಿ. ಬಟ್ ಬೇರೆ ವೆರೈಟಿ ಆಫ್ ಫುಡ್ ತೋರಿಸಿಲ್ಲ ಅಂತ ಅನ್ನೋರ್ಗೂ ಬೇಜಾರು ಇರ್ಬೋದೇನೋ, ಇವರೇನು ಒಂದೇ ಥರ ತಿಂಡಿ ತೋರಿಸ್ತಾರಲ್ಲ ಅಂತ. ಅವರಿಗೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ನನ್ನ ಮನೆಯಲ್ಲಿರೋದನ್ನು ಐಟಮ್ಸ್ನ ನಾನು ಯೂಸ್ ಮಾಡ್ಕೊಂಡು ಏನು ಊಟ ಮಾಡ್ತೀನಿ, ಏನು ತಿಂಡಿ ಮಾಡ್ಕೋತೀನಿ, ಏನು ರೆಸಿಪೀಸ್ನ ಮಾಡ್ಕೋತೀನಿ, ಹಾಗೆಯೇ ನನ್ನ ಮನೇಲಿ ಯಾವ್ಯಾವೆಲ್ಲ ಹಣ್ಣು ಫ್ರೂಟ್ಸ್ ಇರುತ್ತೆ ಅದನ್ನು ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದಷ್ಟನ್ನೇ ನಾನು ನಿಮ್ಮ ಮುಂದೆ ತೋರಿಸಿದ್ದೀನಿ ಅಷ್ಟೇ. ಬೇರೆ ಇನ್ಯಾವುದೂ ನನಗೆ ಅದನ್ನೆಲ್ಲ ಕೊಂಡ್ಕೊಂಡು ತಂದು ಮಾಡೋ ಕೆಪಾಸಿಟಿನೂ ಇಲ್ಲ, ತೋರಿಸೋಷ್ಟು ಟೈಮು ನನಗೂ ಇಲ್ಲ. ಹಾಗೆಯೇ ನಿಮ್ಮನ್ನು ಇನ್ನೂ ಇಂಪ್ರೆಸ್ ಮಾಡಬೇಕು ಅನ್ನೋದು ನನಗಿಲ್ಲ. ಮನೇಲಿ ಏನಿದೆ ಆ ಐಟಮ್ನ ಯೂಸ್ ಮಾಡಿಕೊಂಡು ನಾನು ತೋರಿಸಿದ್ದೀನಿ ಅಷ್ಟೇ. ಇದರಿಂದ ದಯವಿಟ್ಟು ನನ್ನ ವೀಡಿಯೋಸ್ ನೋಡ್ತಾ ಇರೋದ್ರಿಂದ ಇವ್ರು ತೋರಿಸಿದ್ನೇ ತೋರಿಸ್ತಾರೆ, ಹೇಳಿದ್ನೇ ಹೇಳ್ತಾರೆ ಅನ್ನೋದಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನೋದನ್ನು ಕೇಳ್ಕೊತೀನಿ. ಹಾಗೆಯೇ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಿರೋರು ಇಲ್ಲಿವರೆಗೂ ಯಾರೂ ಕೂಡ ಆ ರೀತಿ ಕಮೆಂಟ್ ಕೂಡ ಹಾಕಿಲ್ಲ. ಅದೊಂದು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಎಲ್ಲರೂ ನನಗೆ ಸಪೋರ್ಟ್ ಕೊಡ್ತಿದ್ದೀರಾ, ಎಲ್ಲರೂ ನನಗೆ ಅಕ್ಕ ಅಂತ ಬಾಯಿ ತುಂಬ ಕರೀತಿದ್ದೀರಾ. ಅದಂತೂ ನಿಜವಾಗ್ಲೂ ಲಾಟ್ ಆಫ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇನ್ನು ಈ 2 ಡೇಸಲ್ಲಿ ನನ್ನ ವಿಡಿಯೋ ಸ್ಟಾಪ್ ಆಗುತ್ತೆ. ಇನ್ನು ನಿಮಗೆ ವೆಯ್ಟ್ ಲಾಸ್ ಚಾಲೆಂಜ್ ಬೇಕು, ಸ್ಟಾರ್ಟ್ ಮಾಡಿ ಸಿಸ್ಟರ್, ನಮಗೆ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ವಿಡಿಯೋ ನೋಡ್ತಾ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ನಿಮಗೆ ಏನಾದರೂ ಅನಿಸಿದರೆ ನನ್ನ ವ್ಯೂವರ್ಸ್ ನೋಡ್ತಾ ಇರೋರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನನಗೆ ಕಮೆಂಟ್ ಮಾಡಿ, ಓಕೆನಾ. ಕಮೆಂಟ್ ತುಂಬ ಬಂದರೆ ನಿಜವಾಗ್ಲೂ, ಲೈಕು ಕಮೆಂಟು ತುಂಬ ಬಂದರೆ ನಿಜವಾಗ್ಲೂ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೈಟ್ಗೆ 58 ಸರಿ ಇದೆ, ಅಷ್ಟಕ್ಕೆ ಸ್ಟಾಪ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲ ಸಿಸ್ಟರ್, ನೀವು ವೆಯ್ಟ್ ಲಾಸ್ ಚಾಲೆಂಜ್ನ ತೋರಿಸಿ ಅನ್ನೋದಾದರೆ 55 ರೀಚ್ ಆಗೋವರೆಗೂ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡು 30 ಡೇಸ್ ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ಲೈಕು ಹಾಗೆಯೇ ಕಮೆಂಟ್ ಮೇಲೆ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ನಿರ್ಧಾರ ಆಗಿರುತ್ತೆ. ನಾರ್ಮಲಾಗಿ ಮಾಮೂಲಿಯಂತೆ ನನ್ನ ಡೈಲಿ ವ್ಲಾಗ್ಸ್, ಮಾಮೂಲಿಯಂತೆ ಹಿಂದೆ ಎಲ್ಲ ನನ್ನ ವೀಡಿಯೋಸ್ ಯಾವ ರೀತಿ ಇರ್ತಿತ್ತು ಹಾಗೆಯೇ ನನ್ನ ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನೀವು ನೋಡ್ಕೊಂಬರ್ಬೋದು. ಅದರಲ್ಲೂ ನನ್ನ ಹೆಲ್ತಿ ರೆಸಿಪೀಸೇ ಇರುತ್ತೆ. ನಿಮ್ಮ ವೆಯ್ಟ್ ಲಾಸ್ ಚಾಲೆಂಜ್ಗೆ ಹೆಲ್ಪ್ ಆಗೋದು ಕೂಡ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ಮೋಟಿವೇಶನ್ ಸಿಗಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನು ಪ್ರತಿಯೊಂದು ನನ್ನ ಹೆಲ್ತಿ ರೆಸಿಪೀಸ್ನೇ ನಾನು ತೋರಿಸ್ಕೊಂಡು ಬರ್ತೀನಿ. ನನ್ನ ಡೈಲಿ ವ್ಲಾಗ್ಸು, ನನ್ನ ದಿನಚರಿಗಳನ್ನ ತೋರಿಸ್ಕೊಂಡು ಬರ್ತೀನಿ ಅಷ್ಟೇ. ಅದನ್ನು ಇಷ್ಟಪಟ್ಟು ನೋಡೋರು ನೋಡ್ಬೋದು. ಬಟ್ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ತೊಗೋಬೇಕು ಅನ್ನೋದಾದರೆ 30 ಡೇಸ್ ತೊಗೊಳ್ಳಿ ಅಥವಾ 1 ಮಂತ್ ತೊಗೊಳ್ಳಿ ಅನ್ನೋದು ನಿಮಗೆ ತುಂಬ ಇಷ್ಟ ಆಗ್ತಿದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅನ್ನೋದಾದರೆ ನನಗೆ ಲೈಕ್ ಹಾಗೆ ಕಮೆಂಟ್ ಮಾಡಿ. ಅದರಿಂದ ನಾನು ಡಿಸೈಡ್ ಮಾಡ್ತೀನಿ. ಪ್ಲೀಸ್ ನಿಜವಾಗ್ಲೂ ನನಗೂ ಡೈಲಿ ಈ ರೀತಿ ನನ್ನ ವೀಡಿಯೋಸ್ನ ಮಾಡಿಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಹಾಗೆಯೇ ನನ್ನ ವೆಯ್ಟ್ ಲಾಸ್ ಜರ್ನಿನ, ನನ್ನ ವೆಯ್ಟ್ನ ಡೈಲಿ ನಿಮಗೆ ತೋರಿಸ್ಕೊಂಡು ಇಷ್ಟಿದೆ ನೋಡಿ, ಇಷ್ಟು ಗ್ರಾಮ್ ಕಮ್ಮಿ ಆಗಿದೆ ಅಂತ ಹೇಳಿಕೊಂಡು ನನ್ನೆಲ್ಲನೂ ಫಾಲೋ ಅಪ್ ಮಾಡಬೇಕು. ನನ್ನ ಡೈಲಿ ವೀಡಿಯೋಸ್ನ ಹಾಕಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ತಗೊಳುತ್ತಲ್ವ. ಹಾಗಾಗಿ ನನಗೆ ಮೋಟಿವೇಶನ್ ಬೇಕು ಅನ್ನೋದಾದರೆ ನಿಜವಾಗ್ಲೂ ಈಗ ನಿಮ್ಮಿಂದ ನನಗೆ ಮೋಟಿವೇಶನ್ ಬೇಕು. ನಿಮ್ಮ ಲೈಕು, ನಿಮ್ಮ ಕಮೆಂಟಿಂದನೇ ನನಗೆ ಮೋಟಿವೇಶನ್ ಸಿಗೋದು. ನೀವು ಇಷ್ಟಪಡ್ತಿದ್ದೀರಾ, ನಿಮಗೆ ಖುಷಿ ಆಗ್ತಿದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ನಾನು ಇನ್ನೂ 1 ಮಂತ್ ಅಲ್ಲ 2 ಮಂತ್ ಬೇಕಾದರೂ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಳೋಕ್ಕೆ ಧೈರ್ಯ
ವಿಡಿಯೋ ಮಾಡ್ತೀನಿ. ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಳ್ಳೋಕೆ ನಿರ್ಧಾರ ಅಂತೂ ಮಾಡ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ನಿಮ್ಮ ಲೈಕ್ ಮೇಲೆ ಹಾಗೆಯೇ ಹೈಪ್ ಅಂತ ಇದೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನನ್ನ ಇವತ್ತಿನ ವೆಯ್ಟ್ ಬಂದು ಫಸ್ಟೇ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಇದ್ದಿದ್ದು 61 kg 600 ಗ್ರಾಮ್ ಇತ್ತು. ಹಾಗೆಯೇ ಇವತ್ತಿನ ನನ್ನ ವೆಯ್ಟ್ ಬಂದು 58 kg 700 ಗ್ರಾಮ್ ಆಗಿದೆ. ಇನ್ನು 200 ಗ್ರಾಮ್ ಕಡಿಮೆ ಆದರೆ 3 kg ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಾನು ಅನ್ಕೋತಿದ್ದೀನಿ 25 ಡೇಸಲ್ಲಿ 3 kg ಅಂತೂ ಕಂಪ್ಲೀಟ್ ಮಾಡಲೇಬೇಕು ನಾನು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ 58 kg 600 ಗ್ರಾಮ್ ಬಂದರೆ ನಿಜವಾಗ್ಲೂ 3 kg ಕಡಿಮೆ ಆಗುತ್ತೆ. 61 kg 600 ಗ್ರಾಮಿಂದ 58 kg 600 ಗ್ರಾಮ್ ಬಂದರೆ ನನ್ನ 3 kg ವೆಯ್ಟ್ ಲಾಸ್ ಕಂಪ್ಲೀಟ್ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಬಟ್ ಅದಕ್ಕೆ ಇನ್ನೂ 200 ಗ್ರಾಮ್ ಬಾಕಿ ಇದೆ. ನೋಡೋಣ, ಇನ್ನು 2 ಡೇಸ್ ಇದೆ. ದಿನದಲ್ಲಿ 100 ಗ್ರಾಮ್ ಕಮ್ಮಿ ಆದ್ರೂ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಪ್ಲೀಟ್ ಆಗುತ್ತೆ. 1 ತಿಂಗಳಲ್ಲಿ 3 kg ಕಡಿಮೆ ಮಾಡ್ಕೊಳ್ಳೋದು ಕಾಮನಾಗಿ ಆರಾಮಾಗಿ ಮಾಡ್ಕೋಬೋದು. ಅದಂತೂ ನಿಜವಾಗ್ಲೂ ಹೇಳ್ತೀನಿ, 100ಗೆ 200% 1 ತಿಂಗಳಲ್ಲಿ 3 kg ಆರಾಮಾಗಿ ಹೊಟ್ಟೆ ತುಂಬ ಊಟ ತಿನ್ಕೊಂಡೇ ಕಡಿಮೆ ಮಾಡ್ಕೋಬೋದು. ಹಾಗೆಯೇ ನೀವು ಕೂಡ ಕಡಿಮೆ ಮಾಡ್ಕೋತಿದ್ದೀರಾ, ಅದಂತೂ ನನಗೆ ತುಂಬಾ ಖುಷಿ ಇದೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಸ್ಟಾರ್ಟಿಂಗೇ ಹೇಳಿದೆ ನೈಟು ಊಟ ಯಾಕೆ ಕಡಿಮೆ ಮಾಡಬೇಕು ಅಂತ. ಏನಕ್ಕಪ್ಪ ಅಂತ ಅಂದರೆ ಇದಕ್ಕೇನೆ, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನೈಟ್ ಊಟ ಕಡಿಮೆ ಮಾಡಬೇಕು. ನೈಟು ಹೊಟ್ಟೆ ತುಂಬ ಊಟ ತಿಂದು ಮಲ್ಕೊಬಿಟ್ರೆ ಅದೇನೇ ನಮ್ಮ ಕೊಲೆಸ್ಟ್ರಾಲ್ ಸ್ಟೋರ್ ಆಗೋದೇನೆ. ನೈಟು ಟೈಮು ಆದಷ್ಟು 6 ಗಂಟೆ 7 ಗಂಟೆ ಊಟ ಮಾಡಬೇಕಾ, ನಿಮಗೆ ಊಟ ಮಾಡಬೇಕು ಅನ್ನೋದಿದ್ರೆ 6ರಿಂದ 7 ಗಂಟೆ ಒಳಗಡೆ ನಿಮ್ಮ ಊಟನ ಮುಗಿಸ್ಕೊಬಿಡಿ. 9 ಗಂಟೆ ರಾತ್ರಿ 10 ಗಂಟೆಲೆಲ್ಲ ಊಟ ಮಾಡೋಕ್ಕೆ ಹೋಗ್ಬಿಡಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮಲ್ಕೊಂಡ್ರೇ ನಿಮ್ಮ ವೆಯ್ಟ್ ಗೈನ್ ಆಗೋದು. ಆದಷ್ಟು ಹೊಟ್ಟೆನ ಖಾಲಿ ಬಿಡಿ. ನೈಟು ನೀವು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಮಲಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸುಸ್ತಾಗಲ್ಲ, ಯಾವುದೇ ರೀತಿ ಹಸುವು ಅನ್ನೋದು ಕಾಣಲ್ಲ. ಯಾಕೆಂದರೆ ನೀವು ನಿಮ್ಮ ಪಾಡಿ ನಿದ್ದೆ ಮಾಡ್ತಾ ಇರ್ತೀರ. ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನೇ ನಮ್ಮ ಬಾಡಿ ಏನು ಮಾಡುತ್ತಪ್ಪ ಅಂದರೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ತಗೊಳುತ್ತೆ. ಇರೋವಂಥ ಕೊಲೆಸ್ಟ್ರಾಲನ್ನೇ ನಮ್ಮ ದೇಹ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೈಟ್ ಆದಷ್ಟು ಊಟನ ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಕೇಳ್ತಾ, ಇದೇ ರೀತಿ ಸಪೋರ್ಟ್ ಕೊಡ್ತಾ ಇರಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ 24 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಜೊತೆಗೆ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.